ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸೀಲ್ ಡೌನ್ ಪರಿಮಿತಿ ಅಂತ ಸಡಿಲ ಮಾಡಿದ ಅಧಿಕಾರಿಗಳು, ನಿಟ್ಟುಸಿರು ಬಿಟ್ಟ ನಗರದ 9ನೇ ವಾರ್ಡಿನ ನಿವಾಸಿಗಳು. ಚಿಂತಾಮಣಿ ನಗರದ ಒಂದೇ ಕುಟುಂಬದ 5 ಮಂದಿಗೆ ಹಂತವಾಗಿ ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಸೀಲ್ ಡೌನ್ ಮಾಡಿದ್ದ ನಗರದ 9ನೇ ವಾರ್ಡಿನ ವ್ಯಾಪ್ತಿಯ ಪರಿಮಿತಿ ಹಂತಗಳನ್ನು ಸಡಿಲ ಮಾಡಿ ಸೀಮಿತ ಪ್ರದೇಶಕ್ಕೆ ಸೀಲ್ ಡೌನ್ ಮಾಡಿದ್ದರಿಂದ 9ನೇ ವಾರ್ಡಿನ ಹಲವಾರು ನಿವಾಸಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಸೋಂಕು ಕಾಣಿಸಿಕೊಂಡ ಸಂಬಂಧಿಕರು ಸೇರಿದಂತೆ ಸುತ್ತಮುತ್ತ ಮನೆಯ ನಿವಾಸಿಗಳು ಹಾಗೂ ಅವರ ಅಂಗಡಿಗೆ ಭೇಟಿ ನೀಡಿದವರು ಸೇರಿದಂತೆ ನೂರಾರು ಮಂದಿಯನ್ನು ತಪಾಸಣೆಗೆ ಒಳಪಡಿಸಲಾಗಿತ್ತು. ಬಹುತೇಕ ಎಲ್ಲ ಮಂದಿಗೂ ನೆಗೆಟಿವ್ ವರದಿ ಬಂದಿದೆ. ಇನ್ನು ಸೋಂಕು ಕಾಣಿಸಿಕೊಂಡ ಹತ್ತಿರದ ಮೊದಲ ಮತ್ತು 2ನೇ ಹಂತದ ಸಂಬಂಧಿಕರಿಗೂ 2 ಬಾರಿ ಗಂಟಲ ದ್ರವವನ್ನು ಪರೀಕ್ಷೆ ಮಾಡಿದ್ದು, ಅವರೆಲ್ಲರ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಮತ್ತು ಜನತೆಗೆ ತೊಂದರೆಯಾಗದಂತೆ ತಡೆಯಲು ಜಿಲ್ಲಾ ಆಡಳಿತದ ಆದೇಶದ ಮೇರೆಗೆ ತಾಲೂಕು ಆಡಳಿತ ಸೀಲ್ ಡೌನ್ ಪರಿಮಿತಿ ಹಂತವನ್ನು ಸಡಿಲ ಮಾಡಿ ಸೋಂಕು ಪ್ರದೇಶದ ಪರಿಮಿತಿಗೆ ಸೀಮಿತಗೊಳಿಸಲಾಗಿದೆ ಎಂದು ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ ಹೇಳಿದರು. ಇದೇ ಮೇ 9ರಂದು ಸೋಂಕು ಕಾಣಿಸಿಕೊಂಡ ನಂತರ ಜಿಲ್ಲಾಡಳಿತ ಸರ್ಕಾರದ ಸುತ್ತೋಲೆಯಂತೆ 9ನೇ ವಾರ್ಡಿನ ಪೂರ್ವಕ್ಕೆ ಪಾಂಡುರಂಗಸ್ವಾಮಿ ದೇವಾಲಯ, ಪಶ್ಚಿಮಕ್ಕೆ ಬೆಂಗಳೂರು ಜೋಡಿ ರಸ್ತೆ, ಉತ್ತರಕ್ಕೆ ಮುನ್ಸಿಪಲ್ ಹಿಂಭಾಗದ ರಸ್ತೆ ಮತ್ತು ದಕ್ಷಿಣಕ್ಕೆ ಮಾಳಪಲ್ಲಿ ರಸ್ತೆಯ ಸುತ್ತಳತೆಯನ್ನು ಸೀಲ್ ಡೌನ್ ಮಾಡಲಾಗಿತ್ತು. ಭಾನುವಾರ ಬೆಳಗ್ಗೆ ಆ ಸ್ಥಳವನ್ನು ತೆರವು ಮಾಡಿದ ನಂತರ ಸೋಂಕು ಕಾಣಿಸಿಕೊಂಡ ಮನೆಯ 100 ಮೀಟರ್ ಸುತ್ತಳತೆಯ ಪರಿಮಿತಿಯಲ್ಲಿ ಮಾತ್ರ ಸಂಪೂರ್ಣ ಸೀಲ್ ಡೌನ್ ಮಾಡಿದಲ್ಲದೆ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತನ್ನು ಸಹ ಏರ್ಪಡಿಸಲಾಗಿದೆ. ಈ ಹಿಂದೆ ಸೀಲ್ ಡೌನ್ ಮಾಡಿದ ವ್ಯಾಪ್ತಿಯಲ್ಲಿ ಬರುವ 300 ಮನೆಗಳ 1400 ಮಂದಿ ನಿವಾಸಿಗಳು, ಕಚೇರಿ ಮತ್ತು ಅಂಗಡಿಯವರು ಕಳೆದ 15 ದಿನಗಳಿಂದ ಮನೆಯಿಂದ ಹೊರಬಾರದೆ ಅಂಗಡಿಗಳು ಹೋಗಿ ವ್ಯಾಪಾರ ಮಾಡಲಿಕ್ಕಾಗದೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡದೆ ತಾಲೂಕು ಆಡಳಿತಕ್ಕೆ 5-6 ದಿನಗಳ ಹಿಂದೆಯಷ್ಟೇ ಮನವಿ ಮಾಡಿದ್ದರು. ಅದಕ್ಕೆ ತಾಲೂಕು ಆಡಳಿತ ನಿರಾಕರಿಸಿ ಕಾನೂನುಬದ್ಧವಾಗಿ ಜಿಲ್ಲಾಡಳಿತ ಸೂಚನೆಯಂತೆ ಸೀಲ್ ಡೌನ್ ಸಡಿಲ ಮಾಡುವುದಾಗಿ ಭರವಸೆ ನೀಡಿದ್ದು, ಅದರಂತೆ ಇಂದು ಸಡಿಲ ಮಾಡಿರುವುದರಿಂದ ಬಹುತೇಕ 9ನೇ ವಾರ್ಡಿನ ಮಂದಿ ನಿಟ್ಟುಸಿರು ಬಿಡುವಂತಾಗಿದೆ. ಚಿಂತಾಮಣಿನಲ್ಲಿ ಈಗ ಏನು ಸೀಲ್ ಡೌನ್ ಆಗಿದೆ 9ನೇ ವಾರ್ಡು, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಸೂಚನೆ ಅನುಸಾರವಾಗಿ ನಾವು SOP ಗೈಡ್ಲೈನ್ಸ್ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಾವು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಕಮಿಷನರು ಉಳಿದಂತೆ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಸೇರಿದಂತೆ ಎಲ್ಲ ರೀತಿ ನಾವು ಕ್ರಮ ತಗೊಂಡಿದ್ದೀವಿ. ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಿದ್ದೀವಿ. ಪ್ರತಿದಿನ ಅವ್ರಿಗೆ ನಾವು ನೇರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಯಾವುದೇ ಸಮಸ್ಯೆ ಆಗಲಿಲ್ಲ. ಉಳಿದಂತೆಯೇ ನಾವು ಕ್ವಾರಂಟೈನ್ ಪ್ಲೇಸ್ ನಾವು ಹಾಸ್ಟೆಲಲ್ಲಿ ಮಾಡಿದ್ದೀವಿ. ಹಾಸ್ಟೆಲಲ್ಲೂ ಅಷ್ಟೇ ಮೂಲಭೂತವಾಗಿ ಎಲ್ಲ ರೀತಿಯ ಸೌಕರ್ಯಗಳು, ಊಟ ತಿಂಡಿ, ಅವರಿಗೆ ಬೆಳಿಗ್ಗೆ ಕಾಫಿ, ಟೀ, ಸ್ನ್ಯಾಕ್ಸು, ಮಧ್ಯಾಹ್ನ 10 ಗಂಟೆಗೆಲ್ಲ 8 ಗಂಟೆ 9 ಗಂಟೆಗೆಲ್ಲ ತಿಂಡಿ ಕೊಡ್ತೀವಿ. ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಪ್ರತಿದಿನ ಬೇರೆ ಬೇರೆ ರೀತಿ ತಿಂಡಿಗಳನ್ನ ಕೊಡ್ತೀವಿ. ಅವ್ರು ಏನು ನಾವು ಗೈಡ್ಲೈನ್ಸ್ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಲ್ಲಿ ಸಹ ಯಾವುದೇ ಸಮಸ್ಯೆ ಇಲ್ಲ, ಪೀಸ್ಫುಲ್ಲಾಗಿದೆ, ಏನು ತೊಂದರೆ ಇಲ್ಲ. ಉಳಿದಂತೆ ಪ್ರತಿದಿನ ನಮ್ಮ ವೈದ್ಯಾಧಿಕಾರಿಗಳು ಬೇರೆ ಬೇರೆ ಬಂದವ್ರನ್ನ ಕ್ವಾರಂಟೈನ್ ಮಾಡಿ ಅವ್ರನ್ನ ಸ್ವ್ಯಾಬ್ ತೆಗೆಸಿ ಅದನ್ನು ಟೆಸ್ಟಿಗೆ ಕಳಿಸ್ತಾ ಇದ್ದಾರೆ.